ಪ್ರೀವಿಯಸ್ ಕ್ಲಾಸ್ ನಾವು ಕ್ಲಾಸು ಅಬ್ಜೆಕ್ಟ್ ಡಿಸ್ಕಸ್ ಮಾಡಿದ್ವಿ. ಅದರಲ್ಲಿ ಇನ್ಸೈಡ್ ಔಟ್ಸೈಡ್ ಡಿಕ್ಲೇರ್ ಮಾಡ್ಕೊಳೋದು, ಫಂಕ್ಷನ್ನು ಮತ್ತು ಪ್ರೋಗ್ರಾಮನ್ನು ಡಿಸ್ಕಸ್ ಮಾಡಿದ್ವಿ. ನೆಕ್ಸ್ಟ್ ಗೋ ಫಾರ್ ದ ಡಿಫೈನಿಂಗ್ ಎ ಅಬ್ಜೆಕ್ಟ್ ಡಿಕ್ಲರೇಷನ್ ನೋಡೋಣ. ಡಿಫೈನಿಂಗ್ ಎ object of a class. Defining a object of a class. ಯಾವ ರೀತಿ ಅಬ್ಜೆಕ್ಟ್ನ ಡಿಕ್ಲೇರ್ ಮಾಡ್ಕೊತೀವಿ ಅಂತ, ಓಕೆನಾ. ಈಗ ಕ್ಲಾಸಲ್ಲಿ ನಾವು ಯಾವ ರೀತಿ ಡಿಕ್ಲೇರ್ ಮಾಡ್ತೀವಿ ಅಂದರೆ, ಇಟ್ ಸ್ಪೆಸಿಫೈ ಮಾಡುತ್ತೆ. ಏನು ಸ್ಪೆಸಿಫೈ ಮಾಡುತ್ತೆ? ಕ್ಲಾಸ್ ಸ್ಟೋರೇಜ್ನ ಸ್ಪೆಸಿಫೈ ಮಾಡುತ್ತೆ. ಒಂದೊಂದೇ ಪಾಯಿಂಟ್ ಮಾಡೋಣ. ಅಬ್ಜೆಕ್ಟ್ ಏನು ಮಾಡುತ್ತೆ? Object, it specifies the type information, the object of the ಕ್ಲಾಸ್ ಸ್ಟೋರ್ಸ್. ಯಾವ ಟೈಪ್ ಇನ್ಫಾರ್ಮೇಷನ್ ಸ್ಟೋರ್ ಆಗಿದೆ ಅಂತ ತಿಳಿಸುತ್ತೆ. ಸಿಂಪಲ್ ಸೆಂಟೆನ್ಸ್ ಹೇಳಬೇಕಂದ್ರೆ, ಇಟ್ ಸ್ಪೆಸಿಫೈ ದ ಟೈಪ್ ಆಫ್ ದ ಇನ್ಫಾರ್ಮೇಷನ್ ಸ್ಟೋರ್ಡ್ ಇನ್ ದ ಕ್ಲಾಸ್. ಇನ್ನೊಂದು ಥರ ಸಿಂಪಲ್ ಆಗಿ ಹೇಳೋಣ ಅಂದರೆ ನೋಡಿ, ಇಟ್ಸ್ ಸ್ಪೆಸಿಫೈ ಟೈಪ್ ಆಫ್ ದ information stored in the class. Okay, next, once new object once declare ಮಾಡಿದ್ರೆ, once the class is defined as a object is created from the class. ಅಂದರೆ ಒಂದ್ಸಲಿ ಅಬ್ಜೆಕ್ಟ್ ಡಿಕ್ಲೇರ್ ಮಾಡಿದ್ರೆ ಕ್ಲಾಸಲ್ಲಿ, ಅದು ಒಂದು ಕ್ಲಾಸ್ನ ಕ್ರಿಯೇಟ್ ಮಾಡಿದಾಗೆ ಆಗುತ್ತೆ. ಕ್ಲಾಸ್ ಆರ್ ಡಿಕ್ಲೇರ್ಡ್ ಇನ್ ದ ಸೇಮ್ ಮ್ಯಾನರ್. ಅಂದರೆ ಕ್ಲಾಸ್ ಹೆಂಗೆ ಡಿಕ್ಲೇರ್ ಮಾಡ್ತೀರೋ ಅಬ್ಜೆಕ್ಟು ಕೂಡ ಅದೇ ರೀತಿ ಡಿಕ್ಲೇರ್ ಮಾಡಬೇಕು. ಯಾವ ರೀತಿ ಅಂದರೆ, ಸಿಂಟ್ಯಾಕ್ಸ್ ಕ್ಲಾಸ್ ನೇಮ್ ಅಬ್ಜೆಕ್ಟ್ ನೇಮ್. ಈ ಥರ ಎಷ್ಟು ಅಬ್ಜೆಕ್ಟ್ ಬೇಕಾದ್ರೂ ನೀವು ಕ್ರಿಯೇಟ್ ಮಾಡ್ಕೊಬೋದು. ಇದು ನಿಮ್ಮ ಕ್ಲಾಸ್ ಆ್ಯಂಡ್ ಅಬ್ಜೆಕ್ಟ್ನ ಎಕ್ಸಾಂಪಲ್. ಇದಕ್ಕೊಂದು ಪ್ರೋಗ್ರಾಮಿಂಗ್ ಎಕ್ಸಾಂಪಲ್ ಮಾಡಬೇಕು ಅಂದರೆ ಏನು ಮಾಡೋಣ? ಕ್ಲಾಸ್ ನೇಮ್ ಏನಂತ ಕೊಡ್ತೀನಿ ನಾನು? ನಮ್ಮ ಅಂತ ಕೊಡ್ತೀನಿ. ಓಪನ್ ದ ಬ್ರ್ಯಾಕೆಟ್, ಪ್ರೈವೇಟ್ ಅಂದರೆ ಇದೊಂದು ಆಕ್ಸೆಸ್ ಸ್ಪೆಸಿಫೈರ್ಸ್. ಇದರಲ್ಲಿ ಇಂಟ್ ಎಕ್ಸ್, ಇಂಟ್ ವೈ, ಎರಡು ವೇರಿಯೇಬಲ್ನ ಡಿಕ್ಲರೇಷನ್ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟ್ ಪಬ್ಲಿಕ್ ಅಂತ ಒಂದು ಆಕ್ಸೆಸ್ ಸ್ಪೆಸಿಫೈರ್ ಏನು ಮಾಡಿದ್ದೀನಿ ನಾನು? ಇಂಟ್ ಸಮ್ ಅಂತ ತೊಗೊಂಡಿದ್ದೀನಿ. ಅದರಲ್ಲಿ ಎರಡು ವೇರಿಯೇಬಲ್ ಆರ್ಗ್ಯುಮೆಂಟಲ್ಲಿ ಇಂಟ್ ಪಿ, ಇಂಟ್ ಕ್ಯೂ. ಇದು ಆರ್ಗ್ಯುಮೆಂಟ್ಸ್ ಅಂತ. ನಾನು ಫಸ್ಟ್ ಇಯರ್ಲೆ ಫಂಕ್ಷನ್ ವಿತ್ ರಿಟರ್ನ್ ವ್ಯಾಲ್ಯೂ, ಫಂಕ್ಷನ್ ವಿತ್ type of user defined function without return value, with return value, function without return value, without arguments, function with arguments without return value ಅಂತ 4 ಬರುತ್ತೆ. ಅದನ್ನ ಇಟ್ಕೊಟ್ಟಿದ್ದೀನಿಲ್ಲ, ಇದೇ ಆರ್ಗ್ಯುಮೆಂಟ್ಸು. ಅದಾದಮೇಲೆ ಇನ್ನೊಂದು ಇಂಟ್ ಡಿಫ್ರೆನ್ಸ್ ಈಸ್ ಈಕ್ವಲ್ ಟು ಇಂಟ್ ಪಿ, ಇಂಟ್ ಕ್ಯೂ. ಆಯಿತಾ? ಇಲ್ಲಿಗೆ ಕ್ಲಾಸ್ನ ಕ್ಲೋಸ್ ಮಾಡಿದ್ದೀನಿ. ನೆಕ್ಸ್ಟ್ ಏನು ಮಾಡ್ತೀನಿ? ವಾಯ್ಡ್ ಮೈನ್ ಓಪನ್ ಮಾಡ್ತೀನಿ. ಇಲ್ಲಿ ಕ್ಲಾಸ್ ನೇಮ್ ಏನು ಕೊಟ್ಟಿದ್ದೀನಿ? ಕ್ಲಾಸ್ ನೇಮ್ ನಮ್ಮ ಅಂತ ಕೊಟ್ಟಿದ್ದೀನಿ. ಇಲ್ಲಿ ಅಬ್ಜೆಕ್ಟ್ ಕ್ರಿಯೇಟ್ ಮಾಡ್ಕೊತೀನಿ. S1 S2 ಎರಡು ಅಬ್ಜೆಕ್ಟ್ ಕ್ರಿಯೇಟ್ ಮಾಡ್ಕೊಂಡೆ ನೋಡಿ. S1 ಅಬ್ಜೆಕ್ಟು ಕ್ಲಾಸ್ ನೇಮ್ ಏನಿದೆ? ಸಮ್ ವ್ಯಾಲ್ಯೂಸ್ ಕೊಡ್ತೀನಿ. ಪಿಗೆ 200, ಇದಕ್ಕೆ 300. ನೆಕ್ಸ್ಟ್ S2ಗೆ ಡಿಫ್ರೆಂಟ್ ಕ್ಲಾಸ್ ನೇಮ್ ಇದೆ DIFF 300 200.
ಕ್ಲೋಸ್. ಈ ರೀತಿ ಆಬ್ಜೆಕ್ಟ್ನ ಡಿಕ್ಲೇರ್ ಮಾಡಬೇಕು. ಇಲ್ಲಿದೆ ನೋಡಿ ಆಬ್ಜೆಕ್ಟ್ ಡಿಕ್ಲರೇಷನ್, ಆಬ್ಜೆಕ್ಟ್ ಹೆಂಗೆ ಯೂಸ್ ಮಾಡಿದ್ದೀವಿ ಅಂತ. ಆಯಿತಾ? ಇದು ಕ್ಲಾಸ್ ಡಿಫೈನಿಂಗ್ ಆಬ್ಜೆಕ್ಟ್ ಆ್ಯಸ್ ಎ ಕ್ಲಾಸ್ ಅಂತ. ಅರ್ಥ ಆಯಿತಾ? ನೆಕ್ಸ್ಟ್ ಗೋ ಫಾರ್ ದ ಅರೇ ಆ್ಯಸ್ ಎ ಆಬ್ಜೆಕ್ಟ್ ಡಿಕ್ಲೇರ್ ಮಾಡೋಣ. ನೆಕ್ಸ್ಟ್ ಹೆಡ್ಡಿಂಗು ಡಿಫೈನಿಂಗ್ ಆಬ್ಜೆಕ್ಟ್ ಆಫ್ ಎ ಕ್ಲಾಸ್. ಡಿಫೈನಿಂಗ್ ಆಬ್ಜೆಕ್ಟ್ ಆಸ್ ಆಫ್ ಎ ಕ್ಲಾಸ್. ಇಲ್ಲೇನಾಗುತ್ತೆ, ಇಟ್ ಸ್ಪೆಸಿಫೈ the type of information ಇದಾಯ್ತಲ್ಲ ಆಬ್ಜೆಕ್ಟ್ ಆಯ್ತಲ್ಲ, ಆಬ್ಜೆಕ್ಟ್ ಆ್ಯಸ್ ಎ ಅರ್ರೇ ಅಂತ ಬರ್ಕೊಳ್ಳೋಣ. ಇಲ್ಲಿ ಒಂದು ಸ್ಮಾಲ್ ಕರೆಕ್ಷನ್ ಮಾಡ್ಕೊಬೇಕು. ಡಿಫೈನಿಂಗ್ ಆಬ್ಜೆಕ್ಟ್ ಆಸ್ ಎ ಕ್ಲಾಸ್ ಈಗ ಆಲ್ರೆಡಿ ಡಿಸ್ಕಸ್ ಮಾಡಿದ್ದೀವಿ. ಸ್ಮಾಲ್ ಕರೆಕ್ಷನ್ ಮಾಡ್ಕೊಳ್ಳಿ. ಏನು ಅರೇ ಆ್ಯಸ್ ಎ ಮೆಂಬರ್ ಮಾಡೋಣ. ಇದಾಯ್ತಲ್ಲ ಅರೇ as ಮೆಂಬರ್ ಫಂಕ್ಷನ್. ನಾವಾಗಲೇ ಡಿಫೈನ್ ಮಾಡಿದ್ದೇನು ಆಬ್ಜೆಕ್ಟ್, ಇವಾಗ ಅರೇಲಿ ಏನು ಮಾಡ್ತೀವಿ ಅಂದರೆ ಅರೇಲಿ ಜಸ್ಟ್ ಅರೇನ ಡಿಕ್ಲೇರ್ ಮಾಡ್ಕೊತೀವಿ. ನಮ್ಗೆ ಆಲ್ರೆಡಿ ಗೊತ್ತಿದೆ ಅರೇ ಏನು ಡಿಕ್ಲೇರ್ ಮಾಡ್ಕೊತೀರ. ಯಾವುದು? ಸಿಂಗಲ್ ಡೈಮೆನ್ಷನ್ ಅರೇ, 2 ಡೈಮೆನ್ಷನ್ ಅರೇ. ಎಕ್ಸಾಂಪಲ್ ನೋಡಿ, ಕ್ಲಾಸ್ ನೇಮು ಮಾರ್ಕ್ಸ್ ಅಂತ ಕೊಟ್ಟಿದ್ದೀನಿ. ಇಂಟ್ m(5) ಸಿಂಗಲ್ ಡೈಮೆನ್ಷನ್ ಅರೇ. ಇದು ಕಾಣ್ತಿದೆಯಾ? ಇಂಟ್ ಐ ಪಬ್ಲಿಕ್. ಅದರಲ್ಲಿ ಫಂಕ್ಷನ್ ಕಾಲ್ ಮಾಡೋಣ. ಸೆಟ್ ವ್ಯಾಲ್ಯೂ ಅಂತ ಒಂದು ಫಂಕ್ಷನ್ ಕಾಲ್ ಮಾಡೋಣ. ಆಮೇಲೆ ಡಿಸ್ಪ್ಲೇ ಅಂತ ಒಂದು ಫಂಕ್ಷನ್ ಮಾಡೋಣ. ಕ್ಲಾಸ್ ಕಾಲ್ ಮಾಡೋಣ. ಇಲ್ಲಿ ಯಾವುದು? ಇದು ಅರೇ ಡಿಕ್ಲರೇಷನ್. ಅರೇನ ಡಿಕ್ಲೇರ್ ಮಾಡ್ಕೊಂಡಿದ್ದೀವಿ. ಅರ್ಥ ಆಯ್ತಾ? ಇದು ಅರೇ ಆ್ಯಸ್ ಎ ಮೆಂಬರ್. ಇದೆಲ್ಲ ಮೆಂಬರ್ ಫಂಕ್ಷನ್ ಎಲ್ಲ ಇದನ್ನು ಅರೇನ ಮೆಂಬರ್ ಆಗಿ ನಾವು ಡಿಕ್ಲೇರ್ ಮಾಡ್ಕೊಂಡ್ರೆ ಮೆಥಡ್. ಒಂದು ಪ್ರೋಗ್ರಾಮ್ ಮಾಡೋಣ ಅಂದರೆ ನೋಡಿ, ಒಂದು ಪ್ರೋಗ್ರಾಮ್ ಮಾಡೋಣ. ಫಸ್ಟು ಕಾಣ್ತಿದೆಯಾ? ಆ್ಯಶ್ include io stream.h. next class marks open the bracket int m array declaration int I increment ke. next publicly set value ಅಂತ ಒಂದು ಫಂಕ್ಷನ್ ತೊಗೊತೀನಿ. ನೆಕ್ಸ್ಟು ಡಿಸ್ಪ್ಲೇ ಅಂತ ಒಂದು ತೊಗೊತೀನಿ. ಇಲ್ಲಿಗೆ ಕ್ಲಾಸ್ ಕ್ಲೋಸ್ ಮಾಡಿದೆ. ಓಕೆನಾ? ಇವಾಗ ಔಟ್ಸೈಡ್ ಆಕ್ಸೆಸ್ ಮಾಡ್ಕೊತಾ ಇದ್ದೀನಿ. ಮೊದಲನೇದು ಕ್ಲಾಸ್ ನೇಮ್ ಏನಿದೆ ಮಾರ್ಕ್ಸ್. ಸ್ಕೋಪ್ ಆಪ್ರೇಟರ್ ಫಂಕ್ಷನ್ ನೇಮ್ ಏನಿದೆ ಸೆಟ್ ವ್ಯಾಲ್ಯೂ. ಇದರೊಳಗಡೆ cout ಎಂಟರ್ ಮಾರ್ಕ್ಸ್. ನೆಕ್ಸ್ಟ್ ಇಲ್ಲಿ ಫಾರ್ I is equal to 0, I less than 5, I plus plus. Cin ಇದೇನಂತ ಜ್ಞಾಪಕ ಇದೆಯಾ? ಎಷ್ಟೊಂದು ಸರಿ ಮಾಡ್ತೀನಿ. ಫಾರ್ ಲೂಪು 5 ಜನನ ಮಾರ್ಕ್ಸನ್ನ ತೊಗೊಳುತ್ತೆ ಇನ್ಪುಟ್ ಮಾಡಿ. ಸಿನ್ ಅಂದರೆ ಇನ್ಪುಟ್ಟು, ಫಾರ್ ಅಂದರೆ ರಿಪಿಟೇಷನ್ ಎಕ್ಸಿಕ್ಯೂಷನ್ ಆಫ್ ದ ಪ್ರೋಗ್ರಾಮ್. 5 ಸ್ಟೇಟ್ಮೆಂಟ್ಸ್ ಅಂದರೆ 5 ಮಾರ್ಕ್ಸ್ನ ತೊಗೊಳುತ್ತೆ. ಫಸ್ಟ್ ಇಯರ್ ಮಾಡಿದೀವಿ, ಒಂದ್ಸರಿ ರಿವೈಸ್ ಮಾಡ್ಕೊಳ್ಳಿ ಆಯಿತಾ? ನೆಕ್ಸ್ಟ್ ಇಲ್ಲಿ ಕ್ಲೋಸು. ನೆಕ್ಸ್ಟ್ ಇನ್ನೊಂದೇನಿದೆ ವೈಡ್ ಆಪ್ಷನಲ್ ಕೊಟ್ಟರು ಕೊಡ್ಬೋದು, ಇಲ್ಲ ಅಂದರೆ ಕ್ಲಾಸ್ ನೇಮ್ ಮಾರ್ಕ್ಸ್ ಫಂಕ್ಷನ್ ನೇಮ್ ಸ್ಕೋಪ್ ಆಪ್ರೇಟರ್ ಡಿಸ್ಪ್ಲೇ. ಓಪನ್ ಮಾಡಿ. ಈಗ cout the marks
ಫಾರ್ ಕಾಣ್ತಿದೆಯಾ, ಫಾರ್ I is equal to 0, I less than 5, I plus plus, ಅದರೊಳಗಡೆ ಸಿ ಔಟ್ ಎಂಡೆಲ್ ಅಂತ ಕೊಡಿ, ಕ್ಲೋಸ್ ಮಾಡಿ. ಅರ್ಥ ಆಯ್ತಾ? ಈ ರೀತಿ ನಾವು ಡಿಕ್ಲೇರ್ ಮಾಡಬೇಕಾಗುತ್ತೆ. ನೆಕ್ಸ್ಟ್ ಲಾಸ್ಟಿಗೆ ಏನು ಮಾಡ್ತೀರಾ, ಇಲ್ಲೇ ಬರ್ತೀನಿ ಜಾಗ ನೋಡಿ, void main open the bracket, ಕ್ಲಾಸ್ ನೇಮ್ ಏನಿದೆ ಮಾರ್ಕ್ಸ್, ಆಬ್ಜೆಕ್ಟ್ ಕ್ರಿಯೇಟ್ ಮಾಡ್ತೀನಿ, ಆಬ್ಜೆಕ್ಟ್ ಡಾಟ್ ಪ್ರೋಗ್ರಾಮ್ ನೇಮ್ ಏನು ಸೆಟ್ ವ್ಯಾಲ್ಯೂ, ಆಬ್ಜೆಕ್ಟ್ ಡಾಟ್ ಡಿಸ್ಪ್ಲೇ ಕ್ಲೋಸ್. ಇದು ಫಸ್ಟ್ ಪಾರ್ಟು, ಇದು ಸೆಕೆಂಡು, ಥರ್ಡು, ಇದು ಫೋರ್ತ್. ಇದು ಅರೇ ಡಿಕ್ಲರೇಷನ್ ಚೇಂಜ್ ಆಗೋದು ಇದೊಂದೇ ಅಪ್ಪ. ಆಬ್ಜೆಕ್ಟಲ್ಲಿ ಏನು ಮಾಡಿದ್ವಿ, ಇದೆಲ್ಲ ಟೇಬಲ್ ಹಾಕಿ ನಂಗೆ ಬರೀ ತೋರಿಸ್ಬೇಕು. ಆಬ್ಜೆಕ್ಟಲ್ಲಿ ನೋಡಿ, ಅರ್ಥ ಆಯ್ತಾ? ನನಗೆ ಏನು ಮಾಡಬೇಕಪ್ಪ ಅಂದರೆ, ನೀವು ಒಂದು ಟೇಬಲ್ ಫಾರ್ಮೆಟಲ್ಲಿ ನನಗೆ ಬರೆದು ತೋರಿಸ್ಬೇಕು. ಯಾವ ರೀತಿ ಅಂತ ಹೇಳ್ತೀನಿ ನೋಡಿ. ಒಂದು ವೇಸ್ಟ್ ಶೀಟ್ ನೋಡಿ, ಇದು ವೇಸ್ಟ್ ಶೀಟ್ ತೊಗೊಂಡಿದ್ದೀನಿ. ಫಸ್ಟ್ ಏನು ಮಾಡ್ತೀರಾ, ಕಾಲಮ್ ಹಾಕೊಡಿ, ಇನ್ಸೈಡ್ ಕ್ಲಾಸು, ಔಟ್ಸೈಡ್ ಕ್ಲಾಸು, ಆಮೇಲೆ ಆಬ್ಜೆಕ್ಟ್ ಆ್ಯಸ್ ಎ ಕ್ಲಾಸ್ ಡಿಕ್ಲರೇಷನು, ಅರೇ ಆಫ್ ಎ ಆಬ್ಜೆಕ್ಟ್, ಇಷ್ಟು ಕೂಡ ಮಾಡಬೇಕು. ಇದರಲ್ಲಿ ಏನು ಡಿಫ್ರೆನ್ಸ್ ಬರುತ್ತೆ, ಡಿಫ್ರೆನ್ಸಸ್ ಮಾತ್ರ ನೀವು ನನಗೆ ಬರೆದ್ಬಿಟ್ಟು ಕಳಿಸ್ಬೇಕು ಈ ಫಾರ್ಮೆಟಲ್ಲಿ, ಆಯಿತಾ? ಈ ಕ್ಲಾಸ್ ಆದಮೇಲೆ ಆ ಡಿಫ್ರೆನ್ಸಸ್ ಮಾತ್ರ ಬರೆದು ನನಗೆ ಕಳಿಸ್ಕೊಡಿ. ನಾವು ಡಿಸ್ಕಸ್ ಮಾಡಿದ್ದು ಯಾವುದು, ಕ್ಲಾಸ್ ಇನ್ಸೈಡ್ ಹೆಂಗೆ ಡಿಕ್ಲೇರ್ ಮಾಡ್ತೀವಿ, ಕ್ಲಾಸ್ನ ಔಟ್ಸೈಡ್ ಹೆಂಗೆ ಡಿಕ್ಲೇರ್ ಮಾಡ್ತೀವಿ, ಅದನ್ನು ಡಿಸ್ಕಸ್ ಮಾಡಿದ್ದೀವಿ. ಇನ್ಸೈಡ್ ಕ್ಲಾಸ್ ಡಿಕ್ಲರೇಷನ್ಲಿ ಏನು ಡಿಫ್ರೆನ್ಸ್ ಇದೆ, ಔಟ್ಸೈಡ್ ಕ್ಲಾಸ್ ಡಿಕ್ಲರೇಷನ್ ಏನು ಡಿಫ್ರೆನ್ಸ್ ಇದೆ, ಅದನ್ನು ಡಿಸ್ಕಸ್ ಮಾಡಿದ್ದೀವಿ. ನೋಡಿ, ಕ್ಲಾಸ್ ಎಲ್ಲಿ ಎಂಡ್ ಆಗಿದೆ, ಆಯಿತಾ? ನೆಕ್ಸ್ಟ್ ಇನ್ನೇನು ಡಿಸ್ಕಸ್ ಮಾಡಿದ್ವಿ, ಡಿಫೈನಿಂಗ್ ಆಬ್ಜೆಕ್ಟ್ ಡಿಫೈನ್ ಮಾಡೋದು ಹೆಂಗೆ, ಕ್ಲಾಸ್ ನೇಮು ಆಬ್ಜೆಕ್ಟ್ ಡಿಫೈನ್ ಮಾಡಿದ್ದೀವಿ. ಇರುತ್ತೆ ಏನೇನು ಡಿಫ್ರೆನ್ಸ್ ಇದೆ ಅಂತ ನೀವು ನಾಲ್ಕು ಇಟ್ಕೊಬೇಕು. ಎಕ್ಸಾಮಲ್ಲಿ ಇದು 5 ಮಾರ್ಕ್ಸ್ಗೆ ಕಂಪಲ್ಸರಿ ಬರುತ್ತೆ. ನೆಕ್ಸ್ಟ್ ಅರೇ ತೊಗೊಂಡ್ರೆ, ಅರೇ ಆ್ಯಸ್ ಎ ಮೆಂಬರ್ ಫಂಕ್ಷನ್ ತೊಗೊಂಡ್ರೆ ನೋಡಿ, ಅರೇ ಡಿಕ್ಲರೇಷನ್ ಮಾಡಿದ್ವಿ. ಡಿಫ್ರೆನ್ಸಸ್ ನೋಡಿ, ಇದನ್ನು ನೀವು ಓದ್ಕೊಂಡ್ರೆ ಎಕ್ಸಾಮಲ್ಲಿ ನಿಮಗೆ 5 ಮಾರ್ಕ್ಸ್ ಕಂಪಲ್ಸರಿಯಾಗಿ ಕೇಳೋಂಥ ಪ್ರೋಗ್ರಾಮ್ ಇದು. ಎಕ್ಸಾಂಪಲ್ ಕೇಳ್ತಾರೆ, ಒಂದು ಪ್ರೋಗ್ರಾಮಿಂಗ್ ಎಕ್ಸಾಂಪಲ್ ಅಂತ. ಅದಕ್ಕೋಸ್ಕರ ನೀವು ಇಷ್ಟು ನೀವು ಕಂಪಲ್ಸರಿಯಾಗಿ ಓದ್ಕೊಳ್ಳೇಬೇಕಾಗುತ್ತೆ, ಆಯಿತಾ? ಇದು ಸೆಕೆಂಡ್ ಟೈಮ್ ಮಾಡ್ತಿರೋದ್ರಿಂದ ನೀವು ಒಂದು ಪ್ರೋಗ್ರಾಮ್ನ ಎಕ್ಸಾಂಪಲ್ ಮಾಡಿ ಈ ಥರ ಟೇಬಲ್ ಫಾರ್ಮೆಟ್ ಹಾಕ್ಕೊಂಡು ನೀವು ವರ್ಕ್ ಮಾಡಿದ್ರೆ ಏನಾಗುತ್ತೆ, ಡಿಫ್ರೆನ್ಸಸ್ ಗೊತ್ತಾಗುತ್ತೆ. ಆವಾಗ ಈಸಿಯಾಗಿ ಒಂದೇ ಪ್ರೋಗ್ರಾಮ್ನ 4 ಮೆಥಡಲ್ಲಿ ಬರೆಯೋದನ್ನ ಕಲಿಬೋದು. ಎಕ್ಸಾಂಪಲ್ ಇನ್ಸೈಡ್ ಕ್ಲಾಸ್ಗೂ ಅದೇ ಪ್ರೋಗ್ರಾಮ್ ಆಗುತ್ತೆ, ಔಟ್ಸೈಡ್ ಕ್ಲಾಸ್ಗೂ ಅದೇ ಪ್ರೋಗ್ರಾಮ್ ಆಗುತ್ತೆ, ಮತ್ತು ಆಬ್ಜೆಕ್ಟ್ಗೂ ಅದೇ ಪ್ರೋಗ್ರಾಮ್ ಆಗುತ್ತೆ, ಅರೇಗೂ ಅದೇ ಪ್ರೋಗ್ರಾಮ್ ಆಗುತ್ತೆ. 3ಕ್ಕೂ ಕೂಡ ಒಂದೇ ಬರೆಯೋ ಮೆಥಡ್ ಕಲಿಬೋದು. ಈ ಟೇಬಲ್ ಫಾರ್ಮೆಟ್ ಹಾಕ್ಕೊಂಡು ಈ ಮಾಡಬೇಕು. ಯಾವ ಟೇಬಲ್ ಹೇಳಿ, ತೋರಿಸೋದಿಲ್ಲ. ಈ ಟೇಬಲ್ ಫಾರ್ಮೆಟ್ ಹಾಕ್ಕೊಂಡು ಇಷ್ಟು ಮಾಡಿ ನನಗೆ ಅಪ್ಲೋಡ್ ಮಾಡಿ. ಏನಾದ್ರು ಡೌಟ್ ಇದ್ದರೆ ನನಗೆ ಮೆಸೇಜ್ ಮಾಡಿ ತಿಳಿಸ್ತೀನಿ. ಇದು ಮಾತ್ರ ತುಂಬ ಇಂಪಾರ್ಟೆಂಟಪ್ಪ, ಈ ಕಾನ್ಸೆಪ್ಟು ಯಾರೂ ಕೂಡ ಮಿಸ್ ಮಾಡೋಂಗೇ ಇಲ್ಲ. ರಿಪೀಟೆಡಾಗಿ ವರ್ಕ್ ಮಾಡಬೇಕು, ಆಯಿತಾ? ನೆಕ್ಸ್ಟ್ ಸೆಕೆಂಡ್ ಒನ್, ನಾನು ಫಸ್ಟು ಊಪ್ಸ್ ಕ್ಯಾರೆಕ್ಟರಿಸ್ಟಿಕ್ಸ್ ಅಂತ ಹೇಳಿದ್ದೆ. ಊಪ್ಸ್ ಕ್ಯಾರೆಕ್ಟರಿಸ್ಟಿಕ್ಸಲ್ಲಿ ಕ್ಲಾಸು, ಆಬ್ಜೆಕ್ಟ್, ಇನ್ಹೆರಿಟೆನ್ಸು, ಪಾಲಿಮಾರ್ಫಿಸಮು, ಮೆಸೇಜ್ ಪಾಸಿಂಗು, ಬೈಂಡಿಂಗು, ಅದು ಇಂಪಾರ್ಟೆಂಟು. ಅದು 1 ಮಾರ್ಕ್ಸ್ ಒಂದು ಕ್ವಶನ್ ಬರುತ್ತೆ. ಓಕೆ, ನೆಕ್ಸ್ಟ್ ವೀಕ್ ಆನ್ವರ್ಡ್ಸ್ ನಾನು ಟೆಸ್ಟ್ ಕಂಡಕ್ಟ್ ಮಾಡ್ತೀನಿ. ಆ ಟೆಸ್ಟಲ್ಲಿ ನೀವು ಎಲ್ಲ ರೆಡಿ ಆಗಬೇಕಾಗುತ್ತೆ. ಸರ್ ಹತ್ರ ಮಾತಾಡಿ ನಾನು ಆನ್ಲೈನ್ ಟೆಸ್ಟ್ ಮಾಡ್ತೀನಿ. ಆನ್ಲೈನ್ಗೆಲ್ಲ ಬರಬೇಕಾಗುತ್ತೆ. ಆ ಟೈಮಿಂಗ್ಸ್ನ ನಿಮಗೆ ತಿಳಿಸ್ತೀನಿ. ಓಕೆ, ಥ್ಯಾಂಕ್ ಯು. ಇಲ್ಲಿಗೆ ಈ ಕಾನ್ಸೆಪ್ಟನ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಏನೋ ಡೌಟ್ ಇದ್ದರೆ ನನಗೆ
ಮೆಸೇಜ್ ಮಾಡಿ, ಪರ್ಸ್ನಲಾಗಿ ಮೆಸೇಜ್ ಮಾಡಿ, ಗ್ರೂಪಲ್ಲಿ ಮಾಡಬೇಡಿ.